ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ. ಇಂದಿನ ಈ ಬ್ಲಾಗಲ್ಲಿ ಬ್ರೆಡ್ ಆಮ್ಲೆಟ್ ಮಾಡೋಣ ಬನ್ನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಎಗ್ಗಳೆಲ್ಲ ರೆಡಿ ಇದೆ. ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಚಿಲ್ಲಿ ಮತ್ತು ಟೊಮೊಟೊ, ಈರುಳ್ಳಿ ಎಲ್ಲದನ್ನೂ ಚಿಕ್ಕದಾಗಿ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಬ್ರೆಡ್ಗಳೆಲ್ಲ ರೆಡಿಯಾಗಿದೆ. ಬನ್ನಿ ಬೇಗ ಮಾಡೋಣ ಬ್ರೆಡ್ ಆಮ್ಲೆಟ್. ನೋಡಿ, ಈ ಥರ ನಾನು ಬ್ರೆಡ್ನ ತಗೊಂಡಿದ್ದೀನಿ. ಎಲ್ಲದೂ ನಾವು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಈರುಳ್ಳಿ ನೋಡಿ ಎಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲದೂ ನಾನು ಈರುಳ್ಳಿ ಟೊಮೊಟೊ ಇದ್ರ ಜೊತೆಗೇ ನೀವು ದಪ್ಪ ಮೆಣಸಿನಕಾಯಿನೂ ಸಹ ನೀವು ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೇ ನೀವು ಕ್ಯಾಪ್ಸಿಕಮ್ನು ಸಹ ಹಾಕ್ಕೋಬೋದು. ಆಮೇಲೆ ಎಲೆಕೋಸು ಸಹ ಹಾಕ್ಕೋಬೋದು ತುಂಬ ಚಿಕ್ಕದಾಗಿ, ಇಲ್ಲಾಂದರೆ ಸ್ಲೈಸ್ಡ್ ರೀತಿಯಲ್ಲಾದರೂ ನೀವು ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ನೋಡಿ, ಇದ್ರ ಜೊತೆಗೇ ನಾನು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ನಾವು ಎಲ್ಲದನ್ನೂ ನಾವು ಇವಾಗ ಕಳಿಸ್ಕೊಳ್ಳೋಣ. ಇದ್ರ ಜೊತೆಗೇ ಎಗ್ನೂ ಸಹ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಎಗ್ಗನ್ನ ನೀವು ಡೈರೆಕ್ಟಾಗಿ ನಾನು ಅದರ ವೈಟು ಕೆಳಗೆ ಬೀಳದ ಹಾಗೆ ನಾನು ಹೊಡ್ಕೊಳ್ತೀನಿ ಅಂದರೆ ನೀವು ಡೈರೆಕ್ಟಾಗಿ ಮಿಕ್ಸಿಂಗ್ ಬೌಲಿಗೆ ನೀವು ಹೊಡ್ಕೊಬೋದು. ಅದನ್ನ ನೀಟಾಗಿ ಬ್ರೇಕ್ ಮಾಡೋಕ್ಕೆ ಬರಲ್ಲ ನನಗೆ ಅಂದರೆ ನೀವು ಸಪ್ರೇಟಾಗಿ ಒಂದು ಬೌಲಲ್ಲಿ ಅದನ್ನ ಬ್ರೇಕ್ ಮಾಡಿ ಎಲ್ಲದನ್ನೂ ನೀವು ಎಗ್ಗಳನ್ನೆಲ್ಲ ಬ್ರೇಕ್ ಮಾಡಿ ಬೇಕಾದರೆ ನೀವು ಸಪ್ರೇಟಾಗಿ ನೀವು ಎಗ್ನ ನೀವು ಬ್ರೇಕ್ ಮಾಡಿದರೆ ಅದರಲ್ಲಿ ವೈಟ್ನೆಸ್ಸು ಕಾಣುತ್ತೆ ಎಲ್ಲೆಲ್ಲಿ ಬಿದ್ದಿದೆ ಅಂತ. ಒಂದು ಸ್ಪೂನು ಯೂಸ್ ಮಾಡ್ಕೊಂಡು ಅದನ್ನ ತೆಗ್ದಾಕ್ಬಿಡ್ಬೋದು. ಇದರಲ್ಲಿ ನೀವು ಡೈರೆಕ್ಟಾಗಿ ಹೊಡೆಯುವಾಗ ನಿಮಗೆ ವೈಟು ಮೇಲ್ಗಡೆ ಇರುವಂಥ ವೈಟ್ ಎಲ್ಲಿ ಬಿದ್ದಿರುತ್ತೆ ಅಂತ ಗೊತ್ತಾಗಲ್ಲ. ಹಂಗಾಗಿ ನಿಮಗೆ ನಾನು ಸರಿಯಾಗಿ ನಾನು ಹೊಡಿತೀನಿ ಅಂದರೆ ಈ ರೀತಿ ನೀವು ಹೊಡ್ಕೊಂಡು ನೀಟಾಗಿ ಅದನ್ನ ಇದು ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಂಡು ನೋಡಿ ನಮ್ಮ ತವಾನೂ ರೆಡಿ ಆಯಿತು. ನಮ್ಮ ತವದಲ್ಲಿ 1 ಸ್ಪೂನನ್ನು ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ನಾವು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಸ್ಲೈಸ್ ಬ್ರೆಡ್ನ ಇಟ್ಬಿಟ್ಟು ನಾವು ಅದರ ಮೇಲೆ ಇನ್ನೊಂದು ಸ್ಪೂನು ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನ ಇಂಗ್ರೀಡಿಯೆಂಟ್ಸ್ನ ಬ್ರೆಡ್ಗೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಹಾಕ್ಕೊಂಡು ನೀವು ಹೀಗೇ ಇರಲಿ ಅಂತಂದ್ಬಿಟ್ಟು ನೀವು 2 ಕಡೆನೂ ನೀವು ಫ್ರೈ ಮಾಡ್ಕೋಬೋದು. ಬೇಡ ನನಗೆ ಬ್ರೆಡ್ ಆಕಾರನೇ ಬೇಕು ಅಂತಂದರೆ ನೀವು ಈ ರೀತಿಯಾಗಿ 4 ಭಾಗದಲ್ಲೂ ಈ ರೀತಿಯಾಗಿ ನೀವು ಅದನ್ನ ಹಸಿರುವಾಗಲೇ ಅದನ್ನ ನೀವು ಟಚ್ ಮಾಡಿಕೊಂಡು ಅದು ಶೇಪ್ ಕೊಟ್ಕೊಂಡು ನೀವು ಬೇಕಾದರೆ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ನೀವು ತಿನ್ನೋದಕ್ಕೆ ಇಷ್ಟಪಡ್ತೀರೋ ಆ ರೀತಿ ನೀವು ಬೇಯಿಸ್ಕೋಬೋದು. ಇದನ್ನ ನಾನು ಒಂದೇ ಸ್ಪೂನಲ್ಲಿ ಅದನ್ನ ಹಾಕ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ 2 ಸ್ಪೂನ್ನ ಯೂಸ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೇಕಾಗುತ್ತೆ. 2 ಕಡೆ ನೀಟಾಗಿ ಬೇಯಿಸ್ಕೊಂಡಾಗ ಈ ರೀತಿಯಾಗಿ ಬ್ರೆಡ್ ಆಕಾರನೇ ಬಂದಿದೆ ನೋಡಿ ಶೇಪು. ಇದನ್ನ ನಾವು 4 ಭಾಗನಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ನಿಮಗೆ ಶೇಪ್ ಬೇಕೋ ಆ ರೀತಿಯಾಗಿ ನೀವು ಕಟ್ ಮಾಡಿಕೊಂಡು ಮೇಲ್ಗಡೆ ಗಾರ್ನಿಸಿಗೆ ನಾನು ಆನಿಯನ್ ಹಾಕ್ತಾಯಿದ್ದೀನಿ. ನೀವು ಇದ್ರ ಜೊತೆಗೇ ಇದು ಏನು ಟೊಮೊಟೊ ಸಾಸನ್ನು ಹಾಕ್ಕೊಂಡು ನೀವು ಜೊತೆಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ಈವ್ನಿಂಗ್ ಟೈಮಲ್ಲಿ ಕಾಫಿ ಜೊತೆ ಟೀ ಜೊತೆಗೆ ನೀವು ಈ ರೀತಿಯಾಗಿ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಓಕೆ, ಬಾಯ್.